ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ SSLC ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಪದ್ಯಪಾಠಗಳ 1 ಅಂಕದ ಪ್ರಶ್ನೆಗಳನ್ನು ನೋಡೋಣಂತ. ಈ ವಿಡಿಯೋದಿಂದ ನೇರವಾಗಿ ನಿಮಗೆ 6 ಪ್ರಶ್ನೆಗಳು SSLC ಆನ್ಯುವಲ್ ಎಕ್ಸಾಮ್ ಒಳಗಡೆ ಬರ್ತಾವ. ಹೀಗಾಗಿ ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ 6 ಮಾರ್ಕ್ಸ್ ಅಂದರೆ 6 ಮಾರ್ಕ್ಸ್ ಈ ವಿಡಿಯೋದಿಂದ ಬರ್ತಾವ. ಓಕೆ, ನೋಡ್ತಾ ಹೋಗೋಣ. ಸವಿಚೈತ್ರ ಪಾಠದಿಂದ ಒಂದು ಪ್ರಶ್ನೆ ಬರ್ತದ, ಬಹಳ ಸರಳ ಇದಾವ ನೋಡ್ರಿ. ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ಸಂದರ್ಭದಲ್ಲಿ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿಲ್ಲ, ಕೇವಲ ಉತ್ತರಗಳನ್ನು ಮಾತ್ರ ಕೊಟ್ಟಿದ್ದೀನಿ. ನೀವು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿಕೊಂಡು ಅಲ್ಲಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಅವುಗಳಿಗೆ ಉತ್ತರವನ್ನು ಇಲ್ಲಿ ನೋಡ್ಬೋದು. ಯಾಕಂದ್ರೆ ವಿಡಿಯೋ ಲಾಂಗ್ ಆಗಬಾರ್ದು ಅಂತೇಳಿ. ಸರಿ, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಚೈತ್ರದಲ್ಲಿ ನೆಲಮುಗಿಲಿನ ವಾಲಗ ನಡೆದಿರುತ್ತದೆ. ಸವಿಚೈತ್ರದ ಸೊಬಗು ಕಹಿ ಕಳೆದು ಸಿಹಿ ಹೆಚ್ಚಿಸಿ ಎಲ್ಲರೆದೆಗಳ ತುಂಬ ಸವಿಚೈತ್ರ ಬೀರುವುದು. ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚುವ ಸಂಪ್ರದಾಯವಿದೆ. ವಿದ್ಯಾರ್ಥಿಗಳೇ, ಇದರೊಳಗೆ ಯುಗಾದಿಯಲ್ಲಿ ಯಾವ ಸಿಹಿ ಹಂಚುವ ಸಂಪ್ರದಾಯವಿದೆ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳಿದಾರೆ. ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಅನ್ನುವುದನ್ನು ಕೇಳಿದಾರೆ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಅನ್ನುವಂಥ ಪ್ರಶ್ನೆಯನ್ನ ಪದೇ ಪದೇ ಕೇಳಿದಾರ. ಸದ್ದು ಮಾಡದಿರೋ ನೋಡ್ರಿ, ಇರುವ 3 ಪ್ರಶ್ನೆಗಳು ಇವೇ 3 ಪ್ರಶ್ನೆಗಳನ್ನ ಪ್ರತಿ ವರ್ಷ ರಿಪೀಟ್ ಆಗಿದಾವ. ತಿಮಿರಕ್ಕೆ ವೈರಿ ಯಾವುದು? ಅದಕ್ಕೆ ತಿಮಿರಕ್ಕೆ ವೈರಿ ದೀಪ ಅಥವಾ ಬೆಳಕು. ಇಬ್ಬನಿಯು ಸದ್ದುಗದ್ದಲವಿಲ್ಲದೆ ಮೌನವಾಗಿ ಕರಗುವುದರಿಂದ ಕವಿಯು ಮಾನವನ ಬದುಕಿನ ಕರ್ತವ್ಯಗಳು ಕೂಡ ಇಬ್ಬನಿಯ ಹಾಗೆ ಇರಬೇಕು ಎಂದು ಹೇಳಿದ್ದಾರೆ. ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕು ಅಂದರೆ ನಮ್ಮ ಕರ್ತವ್ಯಗಳನ್ನು ಮೌನದಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ಮೂಡಲ್ ಕುಣಿಗಲ್ ಕೆರೆ. ಕುಣಿಗಲ್ ಕೆರೆಯು ಹೇಗೆ ಬಾಗಿದೆ ಅಂದರೆ ಅದು ಬಾಳೆಹಣ್ಣಿನಂತೆ ಬಾಗಿದೆ. ತುಂಬಿದ ಕುಣಿಗಲ್ ಕೆರೆಯನ್ನ ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಶಿವ ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ. ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವು. ಇದರೊಳಗ ಕುಣಿಗಲ್ ಕೆರೆ ಯಾವ ರೀತಿ ಬಾಗಿದೆ ಅಂದಾಗ ಬಾಳೆಹಣ್ಣು, ತುಂಬಿದೆ ಅಂದಾಗ ನಿಂಬೆ ಹಣ್ಣು. ಸರಿನಾ? ಒಂಚೂರ ನೀವು ನೋಡ್ಕೊಳ್ರಿ ವಿದ್ಯಾರ್ಥಿಗಳೇ. ಈ ವಿಡಿಯೋದ ಕೆಳಗಡೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರ್ತದೆ. ನೀವು ಅಲ್ಲಿ ಸಹಿತ ಜಾಯ್ನ್ ಆಗ್ರಿ. ನಾನು ಮಾಡುವಂತಹ ವಿಡಿಯೋಗಳನ್ನ ಯಾವುದಾದ್ರೂ ಮಟೀರಿಯಲ್ ಇದ್ರೆ ಅವುಗಳನ್ನ ಅಲ್ಲಿ ನಿಮಗೆ ಶೇರ್ ಮಾಡ್ತಾ ಇರ್ತೇನೆ. ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಜೂನಿಯರ್ಸ್ ಇದ್ರು ಕೂಡ ಅವರಿಗೆ ನಮ್ಮ ಚಾನಲನ್ನು ರೆಫರ್ ಮಾಡ್ರಿ ಅಂತ ಹೇಳ್ತಾ, ವಚನಗಳು ಅನ್ನುವಂಥ ಪಾಠದಿಂದ 2 ಪ್ರಶ್ನೆಗಳು ಬರ್ತಾವೆ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ. ಅದಕ್ಕೆ ವಚನಗಳ ಪಾಠದೊಳಗಿರುವಂಥ ಎಷ್ಟು 4 ಪ್ರಶ್ನೆಗಳಿದಾವೆ. 4ರೊಳಗೆ 2 ಬಂದೇ ಬರ್ತಾವೆ. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು ಅಂದರೆ ಅದು ಸ್ಥಾವರ. ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಪುಣ್ಯ ತೀರ್ಥಗಳು ಬರದೇ ಇದ್ದಾಗ. ವೇಷಕ್ಕೆ ತಕ್ಕಂತೆ ನಮ್ಮ ಆಚರಣೆಗಳು ಇರಬೇಕು ಎಂದು ಸಿದ್ದರಾಮರು ಹೇಳುತ್ತಾರೆ. ಸಂತೆಯೊಳಗೊಂದು ಮನೆಯ ಮಾಡಿದರೆ ಶಬ್ದಕ್ಕೆ ಅಂಜಬಾರದು. ಸೊ ಇದ್ರೊಳಗನ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಬಸವಣ್ಣವರ ಪ್ರಕಾರ ನಶಿಸುವುದು ಯಾವುದು ಅನ್ನುವಂಥದ್ದನ್ನು ಕೇಳಿದ್ದಾರೆ ಹೆಚ್ಚಾಗಿ. ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಅಂತ ಕೂಡ ಕೇಳಿದ್ದಾರೆ. ಸಂತೆಯೊಳಗೊಂದು ಮನೆಯನ್ನ ಮಾಡಿದರೆ ಯಾವುದಕ್ಕೆ ಅಂಜಬಾರದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಪದೇ ಪದೇ ಕೇಳಿದ್ದಾರೆ. ಸರಿ, ಇನ್ನ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಕೌರವರ ಸೇನೆಯು ಉತ್ತರಣಿಗೆ ಹೇಗೆ ಕಾಣಿಸಿತು ಅಂತಿದೆ. ಅದು ಕೌರವರ ಸೇನೆಯು ಉತ್ತರಣಿಗೆ ಕಡಲಿನಂತೆ, ಸಮುದ್ರದಂತೆ ಅಥವಾ ಬಲಗಡಲಿನಂತೆ ಅಥವಾ ಸೈನ್ಯ ಸಮುದ್ರದಂತೆ ಕಾಣಿಸಿತು. ಈ ರೀತಿಯಾಗಿ ಯಾವುದಾದ್ರೂ ಉತ್ತರ ಬರೀರಿ, ಅದು ಸರಿ ಆಗ್ತದೆ. ಉತ್ತರನು ಕೌರವರ ಸೇನೆಯ ವಿರುದ್ಧ ಹೋರಾಡಲಾಗದೆ ಹೆದರಿ ನಿಟ್ಟೋಟದಲ್ಲಿ ಓಡಿದನು. ಈ ಪ್ರಶ್ನೆ ಬಹಳ ಸಲ ಕೇಳಿದಾರೆ. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ಅಂತ ಕೇಳಿದಾರೆ. ಅದಕ್ಕೆ ಉತ್ತರನು ಕೌರವರ ಸೇನೆಯ ವಿರುದ್ಧ ಹೋರಾಡಲಾಗದೆ ಹೆದರಿ ನಿಟ್ಟೋಟದಲ್ಲಿ ಓಡಿದನು. ಜ್ವರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ. ಉತ್ತರ ಕುಮಾರ ಹೇಳ್ತಾನೆ ಇದನ್ನು. ಅರ್ಜುನನು ಉತ್ತರನನ್ನು ನಾಡನರಿ ಎಂದು ಕರೆದಿದ್ದಾನೆ. ಅಂದ್ರೆ ಉತ್ತರನನ್ನ ಯಾರು ನಾಡನರಿ ಅಂತ ಕರೆದ್ರು ಅಂದ್ರೆ ಅದು ಅರ್ಜುನ ಕರೆದ. ಅರ್ಜುನ ಉತ್ತರನನ್ನ ಏನೆಂದು ಕರೆದ ಅಂದ್ರೆ ಅದು ನಾಡನರಿ ಅಂತ ಕರೆದ ಅಂತ. ನಾಡನರಿ ಅಂದ್ರೆ ಅಂಜುಗುರುತ ನರಿ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಇದಿಷ್ಟು ನೋಡ್ರಿ, ಕೇವಲ 5 ನಿಮಿಷದ ವಿಡಿಯೋದೊಳಗೆ ನಿಮಗೆ 6 ಮಾರ್ಕ್ಸ್ ಬರ್ತಾ ಇದಾವೆ.
ನೀವು ಫ್ರೀ ಟೈಮ್ ಇದ್ದಾಗ ಈ ವಿಡಿಯೋವನ್ನು ಹಚ್ಚಿ ಕೇಳೋದ್ರಿಂದ ನಿಮಗೆ 6 ಮಾರ್ಕ್ಸ್ ಬರ್ತಾವೆ. ಸೊ ಹೀಗೆ SSLC ರಿಸಲ್ಟ್ ಇಂಪ್ರೂವ್ ಆಗಲಿಕ್ಕೆ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಮಹಾನ್ ಮುದ್ದಾನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ದೊಳಗಡೆ ಅವು ನಿಮಗೆ ಫೋಲ್ಡರ್ ವೈಸ್ ಸಿಗ್ತಾವೆ. ನೀವು ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ವಿಡಿಯೋವನ್ನು ನೋಡ್ತಾ ಹೋಗ್ಬೋದು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ.